ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನಿಮ್ಮ ಡಾಕ್ಟರ್ ಜ್ಯೋತಿಕಾ, ಸೆಲೆಬ್ರಿಟಿ ನ್ಯೂಮಾಲಜಿಸ್ಟ್, ನಿಮ್ಮ ಮುಂದೆ ಇವತ್ತು ಒಂದು ಹೊಸ ವಿಷಯದೊಂದಿಗೆ ನಾನು ಬಂದಿದ್ದೀನಿ. ಏನಪ್ಪ ಹೊಸ ವಿಷಯ ಅಂದರೆ ವಾಟ್ಸಪ್ ಸ್ಟೇಟಸ್. ಇತ್ತೀಚಿನ ದಿನಗಳಲ್ಲಿ ಈ ವಾಟ್ಸಪ್ ಸ್ಟೇಟಸ್ ಅನ್ನೋದು ಒಂದು ದೊಡ್ಡ ಫ್ಯಾಷನ್ ಆಗಿಬಿಟ್ಟಿದೆ. ಆಮೇಲೆ ಈ ವಾಟ್ಸಪ್ ಸ್ಟೇಟಸ್ ನಮ್ಮ ಜೀವನದ ಒಂದು ನಿಗೂಢತೆಯನ್ನಾಗಿರ್ಬೋದು ಅಥವಾ ನಮ್ಮ ಜೀವನದ ಶೈಲಿಯನ್ನ ಆಗಿರ್ಬೋದು ಬೇರೆಯವರು ಆದಷ್ಟು ಬೇಗ ತಿಳ್ಕೊಳ್ಳೋದಕ್ಕೆ ಒಂದು ಮಾರ್ಗನೂ ಆಗೋಗ್ಬಿಟ್ಟಿದೆ. ಅಂದ್ರೆ ನಾನೇನಪ್ಪ ಹೇಳಕ್ ಹೊರಟಿದ್ದೀನಿ ಅಂದ್ರೆ, ಈಗಿನ ಯಂಗ್ಸ್ಟರ್ಸ್ ನಾನು ನೋಡಿರೋ ಪ್ರಕಾರದಲ್ಲಿ ವಾಟ್ಸಪ್ ಸ್ಟೇಟಸ್ಗಳು ನೀವೇನ್ ಹಾಕೋತೀರಲ್ಲ, ನಾನ್ ನಿಮಗೆ ಒಂದು ಸಲಹೆಯನ್ನ ಕೊಡ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ, ಈಗ ಈ ವಾಟ್ಸಪ್ ಅಲ್ಲಿ ಈಗ ಅತಿ ಹೆಚ್ಚು ಸಾಲ ಆಗ್ಬಿಟ್ಟಿರುತ್ತೆ, ಟೆನ್ಷನ್ ಅಲ್ಲಿ ಇರ್ತೀರಾ, ಡಿಪ್ರೆಷನ್ ಅಲ್ಲಿ ಇರ್ತೀರಾ. ನೀವುಗಳು ಡಿಪಿನ ಒಂಥರ ಅಳೋ ತರ ಫೇಸ್ ಮಾಡ್ಕೊಳ್ಳೋದು, ಮತ್ತೆ ತಲೆ ಕೆಟ್ಟಿರೋ ತರ ತಲೆ ಮೇಲೆ ಕೈ ಹೊತ್ಕೊಂಡಿರೋ ಅಂತ ಡಿಪಿಗಳು ಹಾಕೊಂಡಿದಾಗ ನೀವು ಯೂನಿವರ್ಸ್ಗೆ ಅದೇ ಮೆಸೇಜ್ ನ ಕೊಡ್ತಾ ಇದ್ದೀರಾ, ನನ್ನ ಹತ್ರ ಸಾಲ ಆಗಿದೆ ಅಂತ. ಅಂದ್ರೆ ಸಾಲ ಆಗೋಗಿದೆ, ಹೆಂಗ್ ತೀರಿಸ್ಬೇಕು ಅನ್ನೋ ಮೆಸೇಜ್ ಕೊಡ್ತಾ ಇಲ್ಲ ನೀವು. ಇದರಿಂದ ನೀವು ಇನ್ನೊಂದು ತಪ್ಪೇನ್ ಮಾಡ್ತಾ ಇದ್ದೀರಾ ಅಂದ್ರೆ, ನಿಮ್ಮ ಸ್ಟೇಟಸ್ ನೋಡಿರೋ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ನೆಗೆಟಿವಿಟಿನ ಸ್ಪ್ರೆಡ್ ಮಾಡ್ತಾ ಇದ್ದೀರಾ. ಅದೇನಾಗತ್ತೆ, ನೋಡೋರ್ಗೂ ನೆಗೆಟಿವ್. ಫಸ್ಟ್ ಆಫ್ ಆಲ್ ನಿಮಗ್ ನೆಗೆಟಿವಿಟಿ, ಅದ್ರ ಜೊತೆಲಿ ನೋಡೋರ್ಗೂ ಕೂಡ ನೆಗೆಟಿವಿಟಿ. ಅದಕ್ಕೆ ನೀವ್ ಏನಪ್ಪಾ ಅಂದ್ರೆ, ಸಮಸ್ಯೆಗೆ ತಕ್ಕಂಗೆ ಒಂದು ಡಿಪಿ ಹಾಕೋಬೇಕು. ಅಂದ್ರೆ ಸಮಸ್ಯೆಗೆ ತಕ್ಕಂಗೆ ಅಂದ್ರೆ ಸಮಸ್ಯೆನ ಡಿಪಿಯಲ್ಲಿ ಹಾಕೊಳ್ಳೋದಲ್ಲ, ಸೊಲ್ಯೂಷನ್ ನ ಡಿಪಿ ಆಗಿ ಹಾಕೊಳ್ಳಿ. ಹಾಗಾದ್ರೆ ಹೇಗೆ? ಈಗ ತುಂಬಾ ಸಾಲ ಆಗಿರುತ್ತಾ ನಿಮ್ಗೆ, ನೀವೊಂದು ಮನಿ ಫ್ಲೋ ಇರೋ ಡಿಪಿನ ಹಾಕೊಳ್ಳಿ. ಅಂದ್ರೆ ಯೂನಿವರ್ಸ್ ಇಂದ ಅಬುಂಡೆನ್ಸ್ ಬರ್ತಾ ಇದೆ, ನಮಗೆ ಪ್ರಾಸ್ಪರಿಟಿ ಬರ್ತಾ ಇದೆ, ಆ ತರ ಯೂನಿವರ್ಸ್ ಇಂದ ಸಾಕಷ್ಟು ಇಲ್ಲ ಹಣದ್ದು ಫಾಲ್ಸ್, ಈಗ ನಮಗೆ ಗೂಗಲ್ ಅಲ್ಲೆಲ್ಲ ಪಿಕ್ಚರ್ಸ್ ಸಿಗತ್ತೆ, ಆ ತರ ಮನಿ ಒಂದು ಫಾಲ್ ಆಗ್ತಾ ಇರೋ ತರ ಒಂದು ಡಿಪಿ ಹಾಕೊಳ್ಳಿ. ಅವಾಗ ಏನಾಗತ್ತೆ, ಒಂದು ನೀವು ಬೆಳಗ್ಗೆ ಎದ್ದ ತಕ್ಷಣ ನಿಮ್ದು ಡಿಪಿ ನೋಡಿದಾಗ ಒಂಥರ ಹುಮ್ಮಸ್ ಬರುತ್ತೆ. ಇಲ್ಲ, ನಾನು ಏನಾದ್ರು ಮಾಡಿ ಸಾಲದಿಂದ ಹೊರಗೆ ಬರ್ಬೇಕು, ಅದಕ್ಕೆ ನಾನು ಏನು ಬಿಸ್ನೆಸ್ ಮಾಡ್ಬೇಕು ಅಥವಾ ಅವ್ರ ಸಾಲ ತೀರ್ಸಕ್ ನಾನು ಏನು ಮಾಡ್ಬೇಕು ಅಂತ ಡಿಪಿಗಳನ್ನ ಹಾಕೊಂಡಾಗ ನಿಮಗೂ ಒಂದು ಕಾನ್ಫಿಡೆಂಟ್ ಬರುತ್ತೆ. ಜೊತೆಯಲ್ಲಿ ಅದನ್ನ ನೋಡುವಂತ ಪ್ರತಿಯೊಬ್ಬರಿಗೂ ಕೂಡ ಒಂದು ಪಾಸಿಟಿವ್ ವೈಬ್ರೇಷನ್ ಕೊಡ್ತೀರಾ ನೀವು. ಡಿಪಿ ಅನ್ನೋದು ನಮ್ಮ ಫೋನ್ ಕಾಂಟ್ಯಾಕ್ಟ್ಸ್ ಅಲ್ಲಿ ಇರೋರು ಅಥವಾ ನಮ್ಮ ಸಂಬಂಧಿಕರು, ನಮ್ಮ ಫ್ರೆಂಡ್ಸ್ಗಳು, ನಮ್ಮ ಸುತ್ತಮುತ್ತ ಜನರು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಹಾಗಾಗಿ ನಾವು ಕೊಡುವಂತ ಮೆಸೇಜ್ ಫಸ್ಟ್ ನಮಗೆ ಪಾಸಿಟಿವ್ ಆಗಿರ್ಬೇಕು, ನಂತರದಲ್ಲಿ ಅದು ನೋಡೋ ಜನಕ್ಕೂ ಪಾಸಿಟಿವ್ ಆಗಿರ್ಬೇಕು. ಇದು ಒಂದು ಉದಾಹರಣೆ. ಈಗ ಎರಡನೇ ವಿಚಾರ ತಗೊಳ್ಳೋಣ, ಲವ್ ಫೇಲ್ಯೂರ್ ಆಗ್ಬಿಟ್ಟಿದೆ, ಬ್ರೇಕಪ್ ಆಗಿದೆ, ಮದುವೆಯಲ್ಲಿ ಡೈವರ್ಸ್ ಆಗೋಗಿದೆ. ಹಾಗಂತ ನೀವು ಬ್ರೇಕಪ್ ಆಗಿರೋ ವಿಡಿಯೋಸು, ಅಳ್ತಾ ಇರೋ ವಿಡಿಯೋಸು, ಡೈವರ್ಸ್ ಆಗಿರೋ ವಿಡಿಯೋಸ್ ಹಾಕೊಂಡಾಗ ನೀವು ಮತ್ತೆ ಏನ್ ಮಾಡ್ತೀರಾ, ಅದಕ್ಕೂಪಕ್ಕೆ ಹೋಗ್ತಾ ಇದ್ದೀರಾ. ಅದ್ರ ಬದಲು ಒಳ್ಳೆ ಪ್ರೇಮಿಗಳು ಒಂದು ಸನ್ಸೆಟ್ ಅಲ್ಲಿ ಓಡಾಡ್ತಾ ಇರೋ ತರ, ಒಳ್ಳೆ ಬೀಚ್ ಇದ್ದಾಗ ಒಂದು ಬೀಚ್ ಅಲೆಗಳ ನಡುವೆ ಪ್ರೇಮಿಗಳು ಇರುವಂತದ್ದು, ಅಥವಾ ರೋಸ್ ಕ್ವಾಸ್ ಸ್ಟೋನ್ ನ ಹಾಕೊಳ್ಳೋ ಅಂತದ್ದು, ಅಥವಾ ಹಂಸಗಳನ್ನ ಹಾಕೊಳ್ಳೋ ಅಂತದ್ದು, ಅಥವಾ ಒಂದು ಹಾರ್ಟ್ ನ ಹಾಕೊಳ್ಳುವಂಥದ್ದು. ಇಂಥ ಡಿಪಿಗಳನ್ನ ಹಾಕೊಂಡಾಗ ಏನಾಗತ್ತೆ, ನೀವು ಡಿಪ್ರೆಷನ್ ಇಂದ ಹೊರಗೆ ಬನ್ನಿ, ಸರಿಯಪ್ಪ ಇದೇನೋ ನಮ್ಮ ಹಣೆ ಬರದಲ್ಲಿ ಇಲ್ಲ, ಬ್ರೇಕಪ್ ಆಗೋಯ್ತು, ಮುಂದೆ ಒಳ್ಳೆ ಸಂಗಾತಿಯನ್ನ ಹುಡ್ಕೋ ನಿರ್ಧಾರಕ್ಕೆ ನೀವು ಬರ್ತೀರಾ. ಹಾಗೇನೆ ಆರೋಗ್ಯದಲ್ಲಿ, ಈಗ ಆರೋಗ್ಯ ಕೆಟ್ಟೋಗ್ಬಿಟ್ಟಿದೆ, ಆರೋಗ್ಯ ಚೆನ್ನಾಗಿಲ್ಲ, ಹಾಗಂತ ಯಾವ್ದೋ ಹಾಸ್ಪಿಟಲ್ ಡಿಪಿ ಹಾಕೊಳ್ಳೋದು, ಮತ್ತೆ ಇದು ಆರೋಗ್ಯ ಒಂಥರ ನಮಗೆ ನೆಗೆಟಿವ್ ಡಿಪಿಸ್ ನ ಹಾಕೊಂಡಾಗ ಏನಾಗತ್ತೆ, ನಿಮಗೆ ಇನ್ನೂ ಆರೋಗ್ಯ ಹದಗೆಡತ್ತೆ ವಿನಃ ಸರಿ ಅಂತೂ ಹೋಗಲ್ಲ. ಹಾಗಾಗಿ ಆರೋಗ್ಯ ಸರಿ ಹೋಗ್ಬೇಕು ಅಂದ್ರೆ ನಿಮ್ಮ ಮೊಬೈಲ್ ಡಿಪಿ ಏನಾಗಿರ್ಬೇಕು, ಧನ್ವಂತರಿ ವಿಷ್ಣುವಿನ ಫೋಟೋವನ್ನ ಹಾಕೊಳ್ಳಿ. ಧನ್ವಂತರಿಯ ಫೋಟೋವನ್ನ ಹಾಕೊಂಡಾಗ ನಿಮಗೆ ಡಿಪಿಯಲ್ಲಿ ಧನ್ವಂತರಿ ಫೋಟೋ ಇದ್ದಾಗ ಆರೋಗ್ಯ ಸುಧಾರಿಸುತ್ತೆ. ಯಾಕೆಂದ್ರೆ ಅದು ನೋಡಿದಾಗ ಪಾಸಿಟಿವ್ ವೈಬ್ರೇಷನ್ ಬರುತ್ತೆ, ಮತ್ತೆ ನಿಮ್ಮ ಸುತ್ತಮುತ್ತಲಿನ ಜನರಿಗೂ ನೀವು ಪಾಸಿಟಿವ್ ಅನ್ನು ಕೊಡ್ತಾ ಇರ್ತೀರಾ. ಹಾಗಾಗಿ ವಾಟ್ಸಪ್ ಡಿಪಿಗಳನ್ನ ದಯವಿಟ್ಟು ಇವತ್ತಿಂದ, ಈಗಿಂದನೇ, ಈ ವಿಡಿಯೋ ನೋಡ್ದಾಗಿಂದನೇ ಚೇಂಜ್ ಮಾಡಕ್ ಶುರು ಮಾಡಿ ಪಾಸಿಟಿವ್ ಆಗಿರ್ತಕ್ಕಂಥ ಡಿಪಿಗಳನ್ನ ಹಾಕೊಳ್ಳಿ. ಖಂಡಿತವಾಗ್ಲೂ ನಿಮ್ಮ ಲೈಫು ಕೂಡ ಚೇಂಜ್ ಆಗತ್ತೆ. ಅದ್ರ ಜೊತೆಗೆ ಅದನ್ನ ನೋಡೋ ಪ್ರತಿಯೊಬ್ಬರಿಗೂ ಕೂಡ ನೀವು ಪಾಸಿಟಿವ್ ಎನರ್ಜಿ ಕೊಡ್ತೀರಾ.